ಹ್ಞೂ ಐ ದೊಡ್ಡಪ್ಪ ಬಂದು ಮಗನೇ ಕೊಂಡ್ರ ಸಾಲಿ ಹೋಗಿರಲ್ಲ ಹೋಗಿದ್ದು ನೀ ಹೋಗಿದ್ದಿಲ್ಲ ಹೋಗಿನಿ ನಿನ್ಗೆ ಆರಾಮಾಗಿತ್ತಿಲ್ಲ ಆಗೈತಿ ಆರಾಮಾಗೈತಿ ಶಾಲ್ಯಾಗ 200 ಪೇಜಿದ್ದು 5 ನೋಟ್ಬುಕ್ ಹೇಳ್ಯಾರ 200 ಪೇಜಿದ್ದು 5 ನೋಟ್ಬುಕ್ ಹೇಳ್ಯಾರು 10 ತರ್ತನಲ್ಲ ನೀ ಯಾಕೆ ಚಿಂತೆ ಮಾಡ್ತೀವಿ ಮಗನೇ ಹ್ಞೂ ನೀ ಚಾಕ್ಲೇಟು ಬಿಚ್ಕೊಟ್ಬೇಕು ಮಗನೇ ನಾ ಹೋಗ್ತಾನೆ ಸಂಜೆ ತೊಗೊಂಬರ್ತಾನೆ ಮಗನೇ ಹಾಂ ತೊಗೊಂಬರ್ತಾನೆ ಅಲ್ಲಿ ಟೀಚರ್ಗಳು ಏನೇನು ಅಭ್ಯಾಸ ಹೇಳಿರ್ತಾರಲ್ಲ ಅದನ್ನು ಚಂದಾಗಿ ಬಂದು ಮನ್ಯಾಗ ಬರ್ಕೋಬೇಕು ಹೋಮ್ವರ್ಕ್ ಮುಗಿಸ್ಕೊಂಡು ಮುಂಜಾನೆ ಹೋಗಿ ತೋರಿಸ್ಬೇಕು ಅಲ್ಲಿ ಒಳ್ಳೆ ಮಕ್ಕಳಂಗೆ ಕೆಲಸ ಮಾಡ್ಬೇಕು ಮತ್ತು ಸುಮಾರು ಹುಡುಗರು ದೋಸ್ತಿ ಮಾಡಬಾರ್ದು ಏನ ತಂಗಿನ ಕರ್ಕೊಂಡು ಹೋಗ್ಬೇಕು ಹೊಳ್ಳಿ ಬರೋ ಮಟ್ಟ ತಂಗಿನ ಕರ್ಕೊಂಬರ್ಬೇಕು ಏನ ಚಾಕ್ಲೇಟ್ ಬಿಸ್ಕಿಟ್ ಬೇಕಾಯ್ತು ಮಗ ಎಷ್ಟು ನಮ್ಮ ಮಕ್ಕಳ ಪುಣ್ಯ ಮಾಡ್ಯಾವಲ್ರಿ ನಾವು ಗಂಡ ಹೆಂಡತಿ ಮಾಯ ಮಾಡಂಗಿಲ್ಲ ಅಷ್ಟು ಮಾಯ ಮಾಡ್ತಾರೆ ನಮ್ಮ ಮಕ್ಕಳ ಎಷ್ಟು ಅದೃಷ್ಟವಂತರು ಇರ್ಬೇಕು ನೋಡ್ರಿ ನಮ್ಮ ಮಕ್ಕಳ ಅದೃಷ್ಟವಂತರಲ್ಲ ನಮ್ಮ ಅನ್ನನಂತ ಅನ್ನ ಸಿಗ್ಬೇಕಂದ್ರೆ ನಾವು ಎಷ್ಟು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಯಾವತ್ತೂ ಅನ್ನ ಸ್ಥಾನದಾಗಿಲ್ಲ ಅಪ್ಪ ಆಗಲಿ ನಮ್ಕಿ ಸಣ್ಣ ವಯಸ್ಸಿಗೆತನೂ ಅಚ್ಚಿಕ್ ನಡ್ಕೋತಾರ ಅವರು ಹಿರಿಯರಿಗೆ ಹಿರಿಯನು ದೊಡ್ಡವ್ರಿಗೆ ದೊಡ್ಡವರು ಸಣ್ಣವ್ರಿಗೆ ಸಣ್ಣವ್ರು ಯಾರಿಗೆ ಸಿಗ್ತಾರೆ ಇಂಥ ಅನ್ನ ಅವ್ನು ನಮ್ಮ ಪಾಲಿಗೆ ಅನ್ನಲ್ಲ ತಂದೆ ಸ್ಥಾನದಾಗ ಅದಾನ ಎಲ್ಲರಿಗೆ ಸಿಗಲ್ಲ ಹಂಗೆ ಹೌದು ಬಿಡ್ರಿ ಕರೆ ಐತೆ ಅದು ನೀವ ಮಾನ್ಯಲ್ಲಿ ಕರುಳಪ್ಪನ ಜಾತ್ರೆಯಾಗ ಅರ್ಬಿ ತಂದಿದ್ದುಲ್ಲ ಅವನ್ಯಾಕೆ ಹಾಕೊಂಡಿಲ್ಲ ಹೊಸವ ಇವತ್ತು ಹಾಕಲ್ಲ ಇನ್ನೆಂಟು ದಿವಸ ಬಿಟ್ಟು ಮಾಮನ ಮದುವೆ ಐತ್ಲ್ಯಾ ಹ್ಞೂ 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 ಅಲ್ಲ ಹ್ಞೂ ಅವಾಗ ಮದುವೆ ಹಾಕೋರ ಹಾಗನೆ ನೀನು ಅವಾಗ ಹಾಕೋತಪ್ಪ ಹಾಂ ಏ ತಮ್ಮ ನಿಮ್ಮಪ್ಪ ಅದನ್ನಲ್ಲ ಒಳಗೆ ಏ ತಮ್ಮ ಇಲ್ಕೊಂಡ್ರವ್ನಿ ಇಲ್ಕೊಂಡ್ರು ಅಪ್ಪ ಕೊಂಡ್ರ ಕೊಂಡ್ಕೊಂಡು ಅದೇ ಕೊಂಡ್ರಿ ಯಾಕಡೆ ಹೋಗಿದ್ದೇನೆ ಯಾಕಡೆ ಏನು ಬಿಡಪ್ಪ ಅನ್ನೋದು ಆ ಕೃಷಿ ಪತ್ತಿನ ಬ್ಯಾಂಕಿಂದ ಒಂದು ಕೆಲಸ ಇತ್ತಲ್ಲ 60,000 ರೂಪಾಯಿ ತುಂಬೋದಿತ್ತು ತುಂಬಿದ್ದೇನೋ ನಾನು ತುಂಬೇ ನೋಡಿ ಚಲೋ ಆಯ್ತಾ ತುಂಬಿ ನನ್ನ ಕಡೆ 40 ಇತ್ತು ನಾನು ಮತ್ತೆ 20 ಏನು ಮಾಡಿದೆ ಒಬ್ಬ ದೋಸ್ತನ ಕಡೆ ಇಸ್ಕೊಂಡ ತಂಗಿ ಏನು ಮಾಡತ್ತ ತಂಗಿ ಏನು ಮಾಡತ್ತಿರುವ ಅವು ದನಗಳು ಮೇವು ಹೋಗೋದು ಬಂದಾರಿ ನೀರು ಕುಡ್ಸ್ಯಾರಿ ನಾಳೆ ಅಲ್ಲಿ ಎಮ್ಮೆ ಬೋಳ್ಸ್ಕೊಂಬರ್ತಾನೆ ಸುರೇಶ್ ಅದಕ್ಕೆ ಇದು ಭಾಳ ಉಣ್ಣಿ ಭಾಳ ಆಗ್ಯಾವ ಎಮ್ಮಿಗೆ ಅದಕ್ಕೆ ಹೌದಪ್ಪ ಏನು ಉಣ್ಣಿ ಭಾಳ ಆಗ್ಯಾವು ಅದನ್ನೊಂದು ಸ್ವಲ್ಪ ಬೋಳ್ಸಿಸ್ಬಿಡು ನಾಳೆ ಮಾಡ್ತಾನೆ ಅದನ್ನ ಬೋಳ್ಸಿಸ್ಬಿಡು ಮತ್ತು ಅಲ್ಲಿ ಮೇಲಿನ 2 ಎಕರೆ ಐತ್ಲ ಹ್ಞೂ ಅದೇದಪ್ಪ ಅರಿಶಿಳ ಅದಕ್ಕೆ ಇನ್ನೊಂದು ನೀರು ಹಾಸ್ತೇನೆ ನೋಡು ಮುಂದಿನ ವಾರದಾಗ ಹೋದ್ಬಿಡಕ್ಕೆ ಬರ್ತೈತಿ ನೀರು ಬ್ಯಾಡ ಬಿಡಪ್ಪ ತಂಪು ವಾತಾವರಣ ಐತಿ ನೋಡ ಹಸಿ ಇದ್ರೆ ಏನು ಹಸಕ್ಕೆ ಹೋಗ್ಬೇಡ ಹಸಿ ಇರ್ಲಿಕ್ಕೆ ಹಸಿರು ನಡೀತೈತಿ ವಯಸ್ಸಾಗ್ತಾರ ಮಂದಿಗೆ ನಾವು ಕೋಸ್ಬಿಡ್ನು ಇನ್ನೊಂದು ವಾರನ್ಯಾಗ ಆಯ್ತು ಇನ್ನೊಂದು 2 ವಾರ ಹೋಗ್ಲಿಕ್ಕಪ್ಪ ನಮ್ಮದೇನು ಅರಿಶಿನ ಕೆಟ್ಟಿಲ್ಲ ಏನಾಗಿಲ್ಲ ಅದೇನು ಡೊಣ್ ಹುಳಾನು ತಿಂದಿಲ್ಲ ಇಲ್ಲ ಬೇಡ ಒಂದು 2 ವಾರ ಬಿಟ್ಟು ಕೊಸಾಕ್ ಬರ್ತೈತಿ ಈಗ ಮಂದಿ ಜೋಡಿ ಆಳು ಸಿಗಂಗಿಲ್ಲ ಈಗ ಇದೆಯಾ ಸಿಗಲ್ಲಪ್ಪ ತಂಗಿ ಅಡುಗೆ ಮಾಡಿದೇನವ ಹಾಂ ಅಡುಗೆ ಮಾಡೇನ್ರಿ ಚಪಾತಿ 2 ಥರ ಪಲ್ಯ ಅನ್ನ ಸಾರ ಮಾಡೇನಿ ಬರ್ರಿ ಹಾಂ ಉಂಡು ಬಿಡಕ್ರೆ ಬರ್ರಿ ಮಮ್ಮ ಯವ್ವ ನೀವು ಊಟ ಮಾಡಿಲ್ಲೇನ ಇನ್ನೂ ಮಾಡಿಲ್ರಿ ಬಾರಪ್ಪ ನೀನು ಹಾದಿ ಕಾಯಿ ಕೊಟ್ಟೋದಿ ಬಾ ಸರಿಯಾಗಿಂದ ನಮ್ಮದು ಊಟ ಬಾ ಎಷ್ಟು ಹುಚ್ಚರಿದ್ದೀರಿ ನೀವು ಇಬ್ಬರು ಗಂಡ ಐತಿ ಹಂಗಲ್ಲ ನಾನು ಹಾದಿಯಾಗಿ ನೋಡ್ತೀರಿ ನೀವು ನಿಂಬುದು ನೀವು ಟೈಮ್ ಸರಿ ಊಟ ಮಾಡ್ತು ಬರ್ರಿ ಮತ್ತೆ ನೀವು ಉಣ್ಬೇಕ್ರಲ್ಲ ಟೈಮ್ ಸರಿ ಹೊರಗೆ ಹೋಗಿರ್ತಿ ನಾವು ಊಟ ಮಾಡಿಕೊಂಡುದಾ ಇಲ್ಲಿ ನಾವು ಊರಾಗ ಹೋದ್ವು ಅಂದ್ರೆ ಅಲ್ಲಿ ಚಾ ಇಲ್ಲಿ ಚಾ ಎಲ್ಲ ಚೊಕ್ಕ ನಮ್ಮ ಚಾ ಪಾ ನಡೀತಿರ್ತಾವು ಆ ಚಾದ ಅಂಗಡಿ ಈ ಚಾದ ಅಂಗಡಿ ದೋಸ್ತರು ಕರ್ಕೊಂಡು ಹೋಗಿರ್ತಾರೆ ನೀವು ಮನ್ಯಾಗ ದುಡಿಯೋರು ಇರ್ತೀರಿ ಮಾಡೋರು ಇರ್ತೀರಿ ನೀವು ಕರೆಕ್ಟ್ ಟೈಮ್ ಊಟ ಮಾಡ್ಬೇಕು ಹುಚ್ಚಿಗೊಳಂಗೆ ಮಾಡಬಾರ್ದಂಗೆ ನಡ್ರಿ ಸಣ್ಣರ್ದರಿ ಟೈಮ್ ಸರಿ ಊಟ ಮಾಡ್ತು ಬರ್ರಿ ಹುಚ್ಚಿಕೊಳ್ರಿ ಬರ್ರಿ ನಡ್ರಿ ನಡಿ 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 ತಂಗಿ ಲಕ್ಷ್ಮವ್ವ ಬಾನ ಏನು ಮಾಡತ್ತೀವ ಏನಿಲ್ಪ ನೀನು ಬರಲಿಲ್ಲ ಈಗ ಬಂದಿ
ಏನು ಇದ್ದೂರಾಗ ಕೊಟ್ಟದು ಹಳೆ ಬಂದ್ರೆ ಚಂದ ಅನಿಸ್ತೈತೆ ಅನ್ವ. ನಿನಗೊಂದು ವಿಷಯ ಗೊತ್ತೈತೆ ಅಂತ ತಂಗಿ? ಏನೋಪ್ಪ ಅಂತ ವಿಷಯ? ಏ ಯವ್ವ, ಇಲ್ಲೇನ ಅಲ್ಲಿ ಗಿಡ ಕೂತ್ ಮಾತಾಡೋಣ ಬಾ ಇಲ್ಲಿ. ಬಾ ಅಲ್ಲೇ ಕುಂಡ್ರೋಣ ಬಾ. ತಂಗಿ ಅಲ್ಲಿ ನಮ್ಮ ಮನೆ ಬಾಜುಗೆ ದೊಡ್ಡ ಮಂತಾನೆ ಎತ್ಕೋತೈತಿ ಖಾಳ್ಯಾ ಬಾಳೆ ಅಂತೇಳಿ. ಅವ್ರ ಸಿಕ್ಕಾಪಟ್ಟಿ ಆಸ್ತಿ 10-12 ಎಕರೆ ಹೊಲ ಎಲ್ಲ ಹಿಡ್ತಾನ. ಅವ್ರ ಅಣ್ಣ ಮಾಡ್ತಿದ್ದ ಮತ್ತು ಆಸ್ತಿ ಎಲ್ಲ ಅವ್ರ ಅಣ್ಣನ ಹೆಸರಲ್ಲಿ. ಈಗ ನೋಡ್ದೆ ಅವ್ರ ಅಣ್ಣ ಏನೋ ಏನೋ ಸಂಬಂಧ ಇಟ್ಕೊಂಡು ಏನೋ ಆಗಿ ಎಲ್ಲ ಆಸ್ತಿ ಎಲ್ಲ ಹಾಗೆ ಮಾಡಿ ಹೋದಾನ. ಇವ ಕೈಯಾಗ ಚಿಪ್ ಹಿಡ್ಕೊಂಡು ಅಡ್ಡಾಡತ್ತಪ್ಪ, ದುಡಿತಕ್ಕ ದಿಕ್ಕಿಲ್ಲ. ಇರ್ಲಿ ಬಿಡಪ್ಪ, ಊರಾವಣ ಸಾಬರಿ ನಮಗೆ ಅದಕ್ಕೆ. ನೀ ಆರಾಮದಿಲ್ಲ? ಅವ ಆರಾಮದಾಳಿಲ್ಲ? ಆರಾಮದಾಳವ. ನಾ ಎದಕ್ಕೆ ಹೇಳತ್ತೀನಿ, ಈಗ ನಿಮ್ಮ ಜೀವನಾರ ಹೆಂಗೈತೆ ನಾ ಹೇಳು ತಿಳ್ಕೊ. ಈಗ ಎಲ್ಲ ದೊಡ್ಡ ಮಾವನ ಹೆಸರಲ್ಲಿ ಐತಿ. ನಾಳೆ ಅವು ಏನರ ಲಪಡ ಮಾಡಿ ಎಲ್ಲ ಮಾರ್ಕೊಂಡು ಹೋದ್ರೆ ಹ್ಯಾಂಡ್ರ ಮಕ್ಳ ಚಿಪ್ ಹಿಡ್ಕೊಂಡ ಊರು ಅಡ್ಡಾಡ್ದಾಗ್ಬಾರ್ದು ನೋಡಿ ನಿಮ್ಮ ಜನ್ಮ. ಅದನ್ನು ಹೇಳಿವಣ. ಅಣ್ಣ, ನೀ ಅಂಥದ್ದು ಮಾತಾಡಕ್ಕೆ ಹೋಗ್ಬೇಡ. ಯಾಕೆ ಹೇಳು, ನಮ್ಮ ಮಾಮ ನಮ್ಮ ಗಂಡ ಇಂತಿನ ತನ್ನ ಮಕ್ಕಳು ಸರಿಯಾಗಿ ನೋಡ್ಕೊಂಡಾನ. ನಮ್ಗೆ ಅಪ್ಪ ಅವ ಸುಳ್ಳಾಗ್ಯಾರ, ನಮ್ಮ ಮಾಮ ಸುಳ್ಳಾಗಿಲ್ಲ. ತಂದೆ ಅಂತ ಮನುಷ್ಯ ಅವ. ಮಂದಿಗೆ ಹೆಸರು ಇಡ್ಕರಿ, ನಮ್ಮ ಅಮ್ಮಗೆ ಹೆಸರು ಇಡ್ಬೇಡ ನೀ. ಅಷ್ಟು ಚಲೋ ಮನುಷ್ಯಾಗ ನೀ ಬಂದ ನನ್ನ ತಲೆಯಾಗ ಹೆಂಗೆ ತುಂಬಿಸಾತಿದ್ದಿ? ನಾ ಹೆಂಗೆಲ್ಲ ತಿಳ್ಕೊಳಿದ್ನಲ್ಲ, ಹಂಗೆ ತಲೆಯಾಗ ತುಂಬಿಸ್ಬೇಡ ನೀ ನನ್ನ ಜೀವನ ಹಾಳಾಕೈತಿ ಅನ್ನೋದು ನೀ ವಿಚಾರ ಮಾಡತ್ತಿ. ಬರೋಬ್ಬರಿ ಐತಿ, ಕರೆ ನಮ್ಮ ಅಮ್ಮ ಅಂತಾವಲ್ಲ. ನೀ ಅನ್ನಕ್ಕೆ ಹೋಗ್ಬೇಡಂದು ಮಾತು. ಇನ್ನ ಮಟ ಕತಿ ಇಲ್ಲ ನಿನಗೆ. ನಿಮ್ಮ ಮಾಮ ಅನ್ಕಿನ ಎಂಥ ಮನುಷ್ಯ ಅವ. ಊರಾಗೆಲ್ಲ ಕೈ ಮುಗಿತಾರ ಅವಗೂ. ಈಗ ಅವ ಅಂಥದ್ದು ಮಾಡಿ ಹೋಗದ. ನಿಮ್ಮ ಮಾವ ಇನ್ನು ಯಾವ ಲೆಕ್ಕ? ಹುಚ್ಚಿ ರೊಕ್ಕ ಅಂದ್ರೆ ರೊಕ್ಕ, ಆಸ್ತಿ ಅಂದ್ರೆ ದೇವ್ರ ಸದ್ಯಕ್ಕೆ ಮೋಸ ಮಾಡಕ್ಕೆ ನಿಂತಾವ. ವಿಚಾರ ಮಾಡಿ ಒಂದಿಟ ಹಾನ ತಲೆಯಾಗ ಇಟ್ಕೋ. ಅಣ್ಣ, ಅಷ್ಟು ಚಲೋ ಮನುಷ್ಯ ಮೋಸ ಮಾಡಿದ? ನೋಡುವ, ನಮ್ಮ ತಂಗಿ ಚಂದ ಇರಲಿ, ನಮ್ಮ ತಂಗಿ ಮಕ್ಕಳು ಚಂದ ಇರಲಿ, ಗಂಡ ಹೆಂಡ್ರ ಚಲೋ ಇರಲಿ ಅಂತೇಳಿ ನಾ ಹೇಳೇನಿ. ಹಾನ ಇನ್ನು ಮುಂದಿಂದ ನಿಮಗೆ 4 ಎಕರೆ ನಿಮ್ಮ ಮಾವನ ಹೆಸರಲ್ಲಿ ಐತಿ. ಏನೈತೆ ಅವ್ನು 2 ಎಕರೆ ಇರುವತ್ತಾವ ಏನಾರು ತೋರ್ಕೋಲಕ್ಕ. ಮೊದಲು ನಿಂಬುದ ಬಿಡೋದು ಬಿಟ್ಟ ನಿಮ್ಮ ಹೆಸರಲ್ಲೇ ಮಾಡ್ಕೊತ ನೋಡ್ಕೊರಿ. ಹಾನ ಮಕ್ಕಳ ಭವಿಷ್ಯ ನೋಡ್ರಿ ಮುಂದಿಂದ. ಮತ್ತಿನ್ ಹೆಂಗೆ ಮಾಡೋದಪ್ಪ? ಏನ ಅದಕ್ಕೆ ನಾ ಅದಲ್ಲ ಬಾಯ್ ಹೇಳ ಬಾಯ್. ನಾ ಹೊಕ್ಕುವ ಮತ್ತು ನಾ ಬಂದ ಹೇಳಕ್ಕೆ ಹೋಗ್ಬೇಡ ನಿನ್ನ ಗಂಡನ ಮುಂದರು. ಹ್ಞೂ ಅವ್ವ, ದೊಡ್ಡಪ್ಪ ತಂದಿದ್ದು ಬಿಸ್ಕಿಟ ನೋಟ್ಬುಕ್ ಇಲ್ದವು. ಅಲ್ಲಿ ಒಳಗದಾವು, ಅವ್ನು ಹಿಡಿಬೇಡ್ರಿ, ಮುಟ್ಟಬೇಡ್ರಿ. ಹೋಗಿ ಕುಂಡವ್ರಿ ಒಳಗೆ. ಲಕ್ಷ್ಮಿ, ಏ ಲಕ್ಷ್ಮಿ, ಏನತ್ತು? ಯಾಕೆ ಹೋದ್ರಾಕತ್ತಿದಿ ನಮ್ನಿ? ಏನಾತ? ಅಟ್ಯಾಕ್ ಸಿಟ್ಲಿ ಅದ? ನನಗೇನಾಗೈತಿ? ಅಲ್ಲ, ನೀ ಯಾಕೆ ಮೋತಿ ಇಟ್ಟು ಹಪ್ ಮಾಡಿದಿ? ನಾ ಇರೋದ ಹಿಂಗ ಅದನ. ಅಲ್ಲೋ ಮರ, ನಾ ಅನ್ನಬಾರ್ದ್ರಿ ಏನನ್ಯ? ನೀನು ಒದ್ರೇ ನಟ್ಟ ಅದಕ್ಕೆ ಬಂದು ಹಿಂಗೆ ಸಿಡಕ್ ಮಾಡ್ರೆ ಏನದ? ನೋಡು, ನಾ ಹೇಳ್ತೀನಿ ಕೇಳ. ಮೊದಲ ನಂದು ತಲೆ ಕೆಟ್ಟೈತಿ. ಅಷ್ಟೊಳಗೆ ನೀ ಅಟ್ಟು ಹಿಂಗೆ ಮಾಡಿದ್ರೆ ಮತ್ತೊಂದು ಜರ ತಲೆ ಕೆಡ್ತೈತಿ. ಮೊದಲ ಸರಿ ಇಲ್ಲ ತಲೆ. ಹೇಳಾಕತ್ತೇನೆ, ಹಿಂಗೆ ಮಾಡಬೇಡ. ನೀರು ತೊಗೊಂಬಂದು ಸರಿಗೆ. ನೀರ ಬಂದು ಕುಡಿಬೇಕಾದ್ರ ಇದಕ್ಕೇನಾಯ್ತು ಮಾರಯ್ಯ? ನಿನ್ನೆ ಚಲೋ ಇತ್ತು. ಎಲ್ಲಿ ನಿಂಬೆ ಅಂದಾಡ್ತು?
ನಿಂಬಿಕಾಯಿ ಮಾಡಿಸಿರೋ ಇದಕ್ಕೆ ಇನ್ನು ಯಾರು ಜಗಳ ಆಡ್ಲಿ ಅಂತ ಹೇಳಿ ಮಾಡಿಸಿರೋ ಏನು ತಿಳಿವತ್ತಪ್ಪ. ಇವನ ಕಾಲಾಗ ಇವ್ನ ಮಕ್ಕಳ ಕಾಲಾಗ ಇವ್ರ ಅಣ್ಣನ ಕಾಲಾಗ ಸಾಕಾಗಿ ಬಂದೈತಿ ನಾನು. ಯಾಕೆ ಏನಾಯ್ತು? ಏನಾಗತಿ ಸರಿ? ನಮಸ್ಕಾರ ಬಸಣ್ಣ. ನಮಸ್ಕಾರ ಅಣ್ಣ. ಮತ್ತೇನ್ರಿ? ಆರಾಮೈತ್ರಿ. ಮೊನ್ನೆ 2 ಅಂಗಿ ಏರ್ಬಿ ಹಾಕಿನ್ರಲ್ಲ, ಹಾಂ ರೀ. ಅವ್ನು ಕಟ್ಟತ್ತು ಮಾಡ್ಯಾರನ? ಇನ್ನೂ ಇಲ್ರಿ. ಭಾಳ ಚಲೋ ಆತು ಬಿಡು ಮರ, ಭಾಳ ಚಲೋ ಆತು. ಅದನ್ನ ಏನು ಮಾಡ್ರಿ, ನಮ್ಮ ತಮ್ಮನ ಮಕ್ಳು 2 ಸಾಲಿ ಹೋಗ್ತಾವ. ಒಂದು 6ನೇಂತ ಹೋಗೈತಿ, ಒಂದು 4ನೇಂತ ಹೋಗೈತಿ ಹುಡುಗ್ರಿ. ಅವು 2 ಅರಿವಿ ಚಲೋನೂ ಅದಾವು. ಅವಂಗೊಂದೆರಡು ಕುಂಡಿರ್ತಾವ ನೋತು. ಮಾಪ್ ನಿಮ್ಗೆ ಕೊಟ್ಟಾರಲ್ಲ. ಮಾತು ನಾನು ಹಂಗೆ ಅದಾವು, ಸಾಕಷ್ಟು ಅದಾವು. ಆ ಮಕ್ಳಿಗೆ ಹೊಲ್ದು ಬಿಡು, ಹೊಲ್ದು ಬಿಡು. ಸಾಲಿಗೆ ಹೋಗಾಕ ಸಾಲಿ ಅರಿವಿ ಅದಾವ. ಈಗ ಮನ್ಯಾಗ ಪಾಪ ಮಕ್ಕಳ ಹಂಗೆ ಹರಿದಾವತ್ತರು. ಅದಕ್ಕೆ ಎರಡು ಹೊಲ್ದು ಬಿಡು. ಆಯ್ತು ಆಯ್ತು ರೀ. ಮತ್ತೇನು ಬಸಣ್ಣ ಆರಾಮದಿ? ಆರಾಮೈತಿ ರೀ. ಆಯ್ತು ರೀ ಅಣ್ಣ ರೀ. ಯಾಕ್ರಿ ಬಸಣ್ಣ? ಏನು ಬರೀ ನಿಂದು ಇದಾದ್ಲ, ತಮ್ಮನ ಮಕ್ಕಳು. ತಮ್ಮ ನನಗೆ ಯಾರ್ದಾರು? ಹಿಂದೂ ಇಲ್ಲ, ಮುಂದೂ ಇಲ್ಲ, ಏಂತಿಲ್ಲ, ಮಕ್ಕಳಿಲ್ಲ. ನಾನು ತಮ್ಮನ ಸಂಬಂಧ ಮದುವೆ ಸುದಕ್ಕಾಗಲಿಲ್ಲ. ನಮ್ಮ ಅಪ್ಪ ತೀರ್ಕೊಂಡ. ಅಲ್ರಿ, ಇರು ಮಟಾರ ಬೇಕ್ರಲ್ಲ. ಅದ್ರ ಅವಶ್ಯಕತೆ ಇಲ್ಲ ನನಗೆ. ಯಾಕೆ ಹೇಳು? ಹುಟ್ಟಿಸಿದ ದೇವ್ರದಲ್ಲ, ಅವ್ನು ಹುಲ್ಲು ಮೇಸಂಗಿಲ್ಲ, ಏನೂ ಇಲ್ಲ. ಎಲ್ಲ 4 ಎಕರೆ ನನ್ನ ಹೆಸರು ಮೇಲೆ ಐತೆ. ನನ್ನ ತಮ್ಮ ಯಾವಾಗ ಕೇಳ್ತಾನಲ್ಲ ಅವ್ರ ಹೆಸರಲ್ಲೇ ಮಾಡಿಬಿಡ್ತಾನೆ ನಾ ಶಿವ ಅಂತೇಳಿ. ಆದರೆ ನನ್ನ ತಮ್ಮನ ಮಕ್ಕಳದಾವಲ್ಲ, ನನ್ನ ಮ್ಯಾಲೆ ಭಾಳ ಪ್ರೀತಿ. ಹೌದು. ಉಂಡಾನು ತಿಂದಾನು ಇಲ್ಲೂ ಎಲ್ಲ ಚೊಕ್ಕ ಅವ ವಿಚಾರ ಮಾಡ್ತಾವೆ. ನಮ್ಮ ತಮ್ಮನಿಗಿಂತ ನಮ್ಮ ತಮ್ಮನ ಹಿಂತಿಗಿಂತ ತಮ್ಮನ ಮಕ್ಕಳು ಭಾಳ ಚಲೋ ಅದಾವ. ಅದನ್ನೆಲ್ಲ ನಿನಗೆ ಯಾಕೆ ಸುಳ್ಳ ನಿಗ್ರ ಹೊಲೀನಿ ಬರ್ತಂತವ. ಮತ್ತು ಹುಡುಗರಿಗೆ ಹೊಲ್ದು ಬಿಡವನು. ಆಯ್ತು. ಹಾಂ, ಮಾಪಟ್ಟು ಕೊಡಿಸ್ರಿ ತಂದು. ಹಾಂ ಆಯ್ತು, ನಾಳೆ ಕರ್ಕೊಂಬರ್ತಾನೆ. ಸರಿ ಸರಿ. ಹಾಂ ನಡ್ಲಿ, ಬರಲೇ. ಆಯ್ತು. ಏನ್ ಬೇಕ್ರಿ ಕಾಕ? ತೇನಪ್ಪ ಆರಾಮದಿಲ್ಲೋ ಮಗನ? ಆರಾಮದನ್ ಕಾಕ, ನೀವು? ಹಾಂ ಆರಾಮದನಿ. ಒಂದು ಕೆಲಸ ಮಾಡು, ಒಂದು 5 ಬಿಸ್ಕಿಟ್ ಪುಡ್ಕ ಕೊಡು. ನಾನು ಮನೆಯಿಂದ ಚೀಲ ತಂದಿಲ್ಲ, ಚೀಲ ಹಾಕಿ ಕೊಡಕ್ಯಾ? ಚೀಲ ಐತವ್ರಿ, ಹಾಕಿ ಕೊಡ್ತೀನಿ. ಅವ 100 ಪೇಜ್ ಇದ್ದು, 200 ಪೇಜ್ ಇದ್ದು ಅವ. ಇವು 100 ಪೇಜ್ ಇದ್ರು. 200 ಪೇಜ್ ಇದ್ದಿರ್ಬೇಕು ನೋಡು ಅವ. ಇಲ್ದವ್ರಿ 200 ಪೇಜ್. ಅಲ್ಲ ಅವನು, ಹಾಂ ಅವನು 200 ಪೇಜ್ ಇದ್ದ ಒಂದು ಡಜನ್ ಅದಾವನವ. ಹಾಂ ರೀ, ಅರ್ಧ ಡಜನ್ ರೀ. ಅರ್ಧ ಅದ ಎಷ್ಟು? ಅರ್ಧ ಅದಾವ. 2 3 4 5 6 7 8 9 10 ಅದಾವಳ. 10 ಅದಾವ. 10 ದಟ್ಟಾತು. ಇವನೊಂದು 5 ರೂಪಾಯಿ ಚಾಕ್ಲೇಟ್ ಕೊಡು. ಮಾತ್ರ ಕಾಕ. ಅಲ್ಲೋ ಕಾಕ, ಆ ಸಣ್ಣ ಕಾಕನೂ ಬರಂಗಿಲ್ಲ, ಚಿಗವೂ ಬರಂಗಿಲ್ಲ. ಆ ಹುಡುಗರಿಗೆ ದಿನ ಬಂದು ಅಳ್ತಿ ಹೋಯ್ತಿ. ಅವ್ರ ಅವ್ವ ಅಪ್ಪ ಅಟ್ಟು ಪ್ರೀತಿದಾರ ಅಲ್ಲ ಹುಡುಗರ ಮ್ಯಾಗ, ಅಟ್ಟು ಪ್ರೀತಿ ಮಾಡ್ತೀನಿ. ಮಕ್ಕಳಂದ್ರೆ ದೇವ್ರದ್ದಂಗೆ ಮಗನ, ನಿನಗೇನು ಗೊತ್ತಾಕೈತಿ? ಅವ್ರ ಅವ್ವ ಅಪ್ಪ ಅವ್ರು ಬ್ಯುಸಿ ಇರ್ತಾರೋ, ಬರಂಗಿಲ್ಲ. ಮತ್ತು ದೊಡ್ಡಪ್ಪ ಅದವ್ ನನ್ನ ಕರ್ತವ್ಯ ಐತಿಲ್ಲ. ನನಗೇನು ಹೆಂತಿಲ್ಲ, ಮಕ್ಕಳಿಲ್ಲ. ಅವ ಮಕ್ಕಳಿಲ್ಲ ನನಗೆ. ಅವ ಮಕ್ಕಳ ನಮ್ಮ ತಮ್ಮ ತಾಯಿಂದಿದ್ದಂಗೆ, ನಮ್ಮ ತಮ್ಮನ ಹೆಂಡತಿ ತಾಯಿ ಇದ್ದಂಗೆ, ಇಷ್ಟೇ. ಆದ್ರೂ ಕಕ್ಕ, ನಿನ್ನ ಮನಸ್ಸು ಭಾಳ ದೊಡ್ಡದೈತೆ. ಈ ಜಗತ್ತಿನ ನಿನ್ನಂತಾರ ಸಿಗ್ಬೇಕಂದ್ರ ಪುಣ್ಯ ಮಾಡಿ ಬಂದಿರ್ಬೇಕ. ಮಾಡಾಕೇನು ದೊಡ್ಡ ಕೆಲಸ ಮಾಡೀನಿ ಬಿಡೋ ಮರ. ಬ್ಯಾಟ್ ಎಷ್ಟು ಅದಕ್ಕೆ? ಇದ ಕಕ್ಕ 230. ಅಲ್ಲ ಹಡಿಸಿ ಮಗನ ಬ್ಯಾಟು ಇಡ್ತಿ ಇಲ್ಲಿ? ಎಲ್ಲದ ಕಕ್ಕ ನಮ್ಮ ಅಂಗಡ್ಯಾಗ. ಇದಿಲ್ಲ ನಂಗಿಲ್ಲ. ಇವನ್ನೆಲ್ಲ ಪ್ಯಾಕ್ ಮಾಡಿ ಇಡಪ್ಪ.
ಹಾಂ ಆಯ್ತಾಯ್ತ್ರಿ ಕಾಕ ಹೊಳ್ಳಿ ಬಂದ ರೊಕ್ಕ ಕೊಟ್ಟು ಹೋಯ್ತಾನೆ ಆಯ್ತಾಯ್ತು ಮತ್ತು ಇದ್ರ ರೇಟ್ ಏಟ ಐತ್ಲೆ ಬರ್ದಿಟ್ಬಿಡು. ಆಯ್ತಾಯ್ತು ಕಾಕ ಹಾಂ ಆಯ್ತು ನಾ ಹೊಳ್ಳಿ ಬರ್ತೀನಿ ಈಗ ಸದ್ಯ ಅರ್ಧ ತಾಸಿನ ಬರ್ತಾನೆ. ಹಾಂ ಏನಾಗಿರ್ಬೇಕಿಗೆ ಬಾಯಿ ಬಿಟ್ಟು ಹೇಳೋ ಬರೀ ಸಿಡಕ್ ಮಾಡಕ್ಕೆ ನಿಮ್ಮ ಮಾವ ಪೈಸೆ ಬಂದು ಕೂತಿಲ್ಲ. ಏನು ಹೇಳೋದು ಬಾರಪ್ಪ. ನಿಮ್ಮ ತಂಗಿ ಯಾಕೆ ಏನೇನತ್ತ? ಏನಾಕತಿ ಹೊರಗಿಂದ ಮನ್ಯಾಗ ಒಳಗೆ ಹೋಗು ಗುಟ್ಟದೆ ಚಾಲು ಮಾಡ್ಯಾಳ. ಅದು ಏನು ಊರಾಗಿನ ದೇವ್ಗೆಲ್ಲ ಈಕಿಗೆ ಬಡ್ಕೊಂಡ ಯಾಂಬಲ್ಲ ಆ ನಮ್ನಿ ಮಾಡಾಕ್ತ ಮನೆಗೆ ಹೋಟಿಗೆ ಇಲ್ಲ. ಮೂತಿ ಮ್ಯಾಗ ಒಂದು ಜರಾರ ಪ್ರೀತಿ ಆದ ಇಲ್ಲ ನಾ ಬಂದನೇನು ಖುಷಿ ಇಲ್ಲ ಏನ ಯಾಕ ಅಂದ್ರೆ ಏನು ಸಿಟ್ಟು ಮಾಡ್ಕೋದು ಕಾರ್ತಬೇಕಲ್ಲ. ಏನರ ಅಂದಿರ್ಬೇಕು ಬಿಟ್ಟಿರ್ಬೇಕು ಸಾಕಾಗೈತಿಯಪ್ಪ ನಂಗ್ರೆ. ಶೆಟ್ಟ ಬಿಡೋ ಮಾವ, ನಮ್ಮ ತಂಗಿ ನಾನು ಇಟ್ಟಿರ್ತಾಗಿಂದ ಕೂಡಿ ಬೆಳೆದ್ದು ನಿಂದ ಏನ್ರ ಮಿಸ್ಟೇಕ್ ಇರ್ಬೇಕು ನೋಡ ನೀನು. ಎಷ್ಟು ಮಾಡ್ರು ಅನ್ನ ತಂಗಿಲ್ಲ ಬಿಟ್ಟು ಹೆಂಗೆ ಕೊಡ್ತಾರು. ನಾನಾ ಹೊರಗಿನವು ತಪ್ಪು ಅಕ್ಕಿಯಲ್ಲಿ ಮಾಡ್ತಾಳು. ತಪ್ಪು ಮಾಡೋದೆಲ್ಲ ನಾನಾ ಮಾಡೀನಿ. ಇರ್ಲ ನಾ ಹೋದ್ನಿ. ಹೋಗು ಮಾವ ಹೋಗ. ನಿನ್ನ ಮನೆ ಮುರಿದು ನಿಮ್ಮ ಅಣ್ಣನ ಹೊರಗೆ ಹಾಕೋ ಮಟ ಬೇರೆ ತಗದಾನ ಮಾಡಂಗಿಲ್ಲ. ಈ ಕೆಲಸ ಮುಗಿಯೋ ಮಟ ಬೇರೆ ಕೆಲಸ ಮಾಡ್ಯ ನಮ್ಮ ಅಪ್ಪಗ ಹುಟ್ಟಿಲ್ಲ. ಏನಾಗೈತಿ ಹಾಂ ಅಲ್ಲ ಮನ್ಯಾಗ ನಕ್ಕುತ್ತಿದ್ರೆ ಎಲ್ಲ ಚಂದ ಇರ್ತೈತಿ. ನೀವು ಮಾರಿ ಗಂಟು ಹಾಕೊಂಡಿದ್ದೆ ಅಂದ್ರೆ ನಂಗೆ ಏನು ತಿಳಿಬೇಕು ಹೇಳು. ಏನಾಗೈತಿ ನಾ ಮಾರಿ ಗಂಟು ಹಾಕೊಂಡಿದ್ದು ನೀನು ನೋಡಿದೆ. ಮತ್ತು ಇದು ನೀ ತಿಳಿಯತ್ತೈತ್ಲ ಮೂತಿ ಹಬ್ಬ ಮಾಡ್ಕೊಂಡು ಹಿಂಗೆ ಮನ್ಯಾಗ ಕೊಂಡ್ಬ್ಯಾಡ ನೀ. ಇಲ್ಲಿ ಏನಾಗೈತಿ ನಂಗೆ ಹೇರ ನಂಗೆ ಗೊತ್ತಾಗತ್ತಿಲ್ಲ. ಬರೇ ಹೊರಗಿಂದ ಒಳಗೆ ಬನ್ನಿ ಅಂಟಿ ಕವ್ 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 ಚಾಲು ಮಾಡ್ತೀವಿ. ನಾ ಮಾತಾಡ್ರೆ ನಿಂಗೆ ಕವ್ 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 ಕೇಳಿಸ್ತೈತಿ. ನಾ ಏನು ಮಾತಾಡೋದು ಹಂಗಿಲ್ಲ ನಿನಗೆ. ಮತ್ತು ಕರಿತಿ ಯಾಕೆ ನಾನು ಹಂಗಲ್ಲ ನಾವು ಮೊದಲು ಎಷ್ಟು ಚಂದ ಇದ್ದೀವಿ ಹಾಂ ನಕ್ಕೋತಿದ್ದೀವಿ ಮನ್ಯಾಗ. ಈಗ ಒಂದು 2 ದಿವಸ ಆಯ್ತು ನೋಡಾಕ್ತೇನೆ ಒಟ್ಟು ನೀನು ಚೇಂಜೇ ಆಗಿಬಿಟ್ಟದೆ. ಅಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ನನಗೂ ಹೇರ ಗೊತ್ತಾಗ್ತೇ ಇಲ್ಲ. ಸುಳ್ಳ ನಿನ್ನಷ್ಟಕ್ಕೆ ನೀ ಸಿಟ್ಟು ಮಾಡ್ಕೊಂಡು ಮನ್ಯಾಗಿದ್ದೆ ನಂಗೆ ಹೆಂಗೆ ಗೊತ್ತು ಹಂಗಲ್ವ. ನಿನಗೆ ಯಾರೇ ಏನರ ಅಂದಾರೋ ಅದನ್ರೆ ಹೇಳು. ಒಟ್ಟ ಹಿಂಗೆ ಗುಮ್ ನೀರ್ನ್ಯಾಗ ಕಲ್ಲು ಹೋಗ್ದಂಗೆ ಕೊಂಡ್ಬೇಡ. ನಂಗೆ ಸರಿ ಅನಿಸ್ವಾತ. ನಿನ್ನ ಪ್ರಾಬ್ಲಮ್ ಏನು ಹೇಳಿ ನಂಗೆ ಮೊದಲು. ಆಯ್ತಲ್ಲ ನಾ ಹೇಳ್ಬೇಕಲ್ಲ ಮನುಷ್ಯನಾಗ ಏನು ಇಟ್ಕೊಂಡನ ತಂದ ಹೇಳ್ತೀನಿ ತಗೋ. ಹೇಳ ಏನು ಹೇಳುದ ನನಗೆ ಸಾಕಾಗಿ ಬಂದೈತಿ ನೋಡು. ಈಗ 4 ಎಕರೆ ಆಸ್ತಿ ಐತೆ, ಹೊಲ ಐತೆ. ನಮ್ದು 2 ಎಕರೆ ತಗೋ ಬರ್ಸ್ಕೋ. ಏನ ಬರ್ಸ್ಕೋ. ಅವ್ರು ತೂರಾಡ್ಲಿ ಹಾರಾಡ್ಲಿ ನಮ್ಗೇನು ಬೇಡ. ಅವ್ರು ಹಾಳಾಗಿ ಹೋಗೋರಕ್ಕ ನಮ್ಮದು ನಾವು ಆಸ್ತಿ ತೊಗೊಂಡು ನಮ್ಮ ಬೇರೆ ನನಗೆ ಆಗೋದಿಲ್ಲ. ಅಲ್ಲ ನಮ್ಮ ಅಣ್ಣ ಬಂಗಾರ ಅಂತವ ಅವೇನು ಮಾಡ್ಯಾನ ನಮಗೆ ಕೆಟ್ಟದ್ದು ಹಾಂ. ಅವನು ಸುಖ ಬಯಸ್ಲಿಲ್ಲ ಅವ ಎಂದ. ನನ್ನ ತಮ್ಮನ ಜೀವನ ಚಲೋ ಆಗಲತ್ತ ಹೇಳಿ ನನ್ನ ಬದ್ದಲ ಕಾಳಜಿ ಮಾಡ್ಯಾನ. ಅವಂಗ 2 ಎಕರೆ ಕೊಟ್ಟ ನಾವು 2 ಎಕರೆ ತಗೋ ಎದಕ್ಕೆ ಬೇಕೈತದ. ಅವನ ಮ್ಯಾಗ ಹೆಸ್ರು ಮ್ಯಾಗಿದ್ರೇನು ನಮ್ಮ ಹೆಸ್ರು ಮ್ಯಾಗಿದ್ರೇನು ಎರಡೂ ಒಂದೇ ಐತದ. ಅದು ನನಗೇನು ಹೇಳಬೇಡ. ನಮಗೆ ಆಸ್ತಿ ತೊಗೊಂಡು ನಂಬದ ನಮ್ಮನ್ನು ನಾವು ಇರೋನು. ಅಂದ್ರೆ ಈಗ ಹೆಂಗಾಯ್ತು ಹೇಳಿದ್ ನನ್ನ ಬಾಳೆ. ಇವು 2 ಕಣ್ಣದಾಗ ನಿಂಗೆ ಯಾಕೆ ಕಣ್ಣು ಬೇಕಪ್ಪ ಅನ್ನಂಗೆ ಆಯ್ತದ. ಇವು 2 ಕಣ್ಣು ನನ್ನೂ ಅದಾವ. ನಾ ಏನು ಮಾಡ್ಬೇಕು. ಎಷ್ಟು ಸಲೀಸಾಗಿ ಮಾತಾಡಕ್ತಿದ್ದಿ ನಮ್ಮ ನನ್ನ ಬದ್ದಲ್ಲ. ಇಂಥ ಪರಿಸ್ಥಿತಿ ಬರ್ತೈತೆ ಅಂತ ವಿಚಾರ ಮಾಡಲಿ ಹಿಂಗೆ ನಮ್ಮ ಮನ್ಯಾಗ. ಲಕ್ಷ್ಮಿ ಏ ಲಕ್ಷ್ಮಿ ಏನಾತ ಅಣ್ಣ ಬಂದಿದ್ದಾನ? ಬಂದಿಲ್ಲ. ಅಣ್ಣ ಬಂದಿಲ್ಲ? ಎಲ್ಲ ಬಂದಿಲ್ಲ. ಇಷ್ಟೊತ್ತಿಗೆ 2 ಸಲ ಮನೆಗೆ ಬಂದು ಹೋಗ್ತಿದ್ದವ. ಯಾಂಬಲ್ಲ ನನಗೇನು ಗೊತ್ತಾ. ನೀ ಹುಡುಗರನ್ನ ಹುಡುಕ್ಯಾಡಕ್ಕೆ ಹಚ್ಕೊಡ್ಬೇಕಿತ್ತು. ಸಾಲಿಗೆ ಹೋಗ್ಯಾರ ಅವ್ರು. ಕರಿ ಎಲ್ಲಿ ಹೋಗಲ್ಲ ಅವ ಇಷ್ಟೊತ್ತ. ನನಗೇನು ಗೊತ್ತಾ. ಊಟ ಮಾಡಕ್ಕೆ ಬಂದಿಲ್ಲ ಅವ. ಇಲ್ಲ
ಎಲ್ಲಿ ಹೋಗಿರ್ಬೋದು? ಅಪ್ಪ ದೊಡ್ಡಪ್ಪ ಇದನ್ನ ಸಾಲಿಗೆ ಬಂದ ಕೊಟ್ಟಿದ್ನ ಚಾಕ್ಲೇಟ್ ಅದು ಕೊಟ್ಟ ಮತ್ತೆ ಇದನ್ನ ಅಪ್ಪ ಕೊಡಂದ. ಸಾಲಿಗೆ ಬಂದಿದ್ದ? ಹಾಂ ಆಯ್ತು ಹೋನಿ. ನನ್ನ ಪ್ರೀತಿಯ ತಮ್ಮ ಮತ್ತು ತಮ್ಮನ ಹೆಂಡತಿಗೆ ಒಂದು ಮಾತು ಹೇಳ್ತಾನೆ, ತಪ್ಪು ತಿಳಿಯಕ್ಕೆ ಹೋಗ್ಬೇಡ್ರಿ. ನೀವು 2 ಎಕರೆ ಜಮೀನು ಬಿಡ್ರಿಲ್ಲ, 4 ಎಕರೆ ಜಮೀನು ನಿಮ್ಮ ಹೆಸರಿಗೆ ಬರ್ತದೆ. ಅದ್ರ ತಲೆ ಕೆಡ್ಸುವಕ್ಕೆ ಹೋಗ್ಬೇಡ್ರಿ. ನನಗೆ ನಮ್ಮ ತಮ್ಮನ ಹೆಂಡತಿ ಅಂದ್ರೆ ಒಂದು ತಂದೆ ತಾಯಿ ಜಾಗದಾಗ ನಿಂತು ನನಗೆ 2 ರೊಟ್ಟಿ ಹಾಕಿದ್ದಕ್ಕೆ ನಿಮಗೆ ಯಾವತ್ತೂ ನಾ ಚಿರರು ಇರ್ತಾನೆ. ಮಕ್ಕಳು ಹುಷಾರಾಗಿರಲಿ. ನಾನು ನಿಮ್ಮನ್ನು ಯಾವಾಗೂ ಕಾಣಂಗಿಲ್ಲ, ನಿಮ್ಮ ತಂಟೆಗೂ ನಾ ಬರಂಗಿಲ್ಲ. ಈ ಆಸ್ತಿ ಅಂತಸ್ತು ನನಗೆ ಬೇಕಾಗಿಲ್ಲ. ದಯಮಾಡಿ ನನ್ನಿಂದ ತಪ್ಪಾಗಿತ್ತು, ಕ್ಷಮ ಮಾಡಿಬಿಡ್ರಿ, ಕ್ಷಮ ಮಾಡಿಬಿಡ್ರಿ, ಕ್ಷಮ ಮಾಡಿಬಿಡ್ರಿ. ಬಂಗಾರ ಅಂತ ನಮ್ಮ ಮನೆ ಹಾಳಿಗೆ ಹಚ್ಚಿದಿಲ್ಲ, ಹಾಲು ಕುಡ್ದಂಗಾಗಿರ್ಬೇಕು ನಿಂಗೆ. ನಮ್ಮ ಅಣ್ಣ ಎಂದು ತಂದು ಅನ್ನೋದು ಬಯಸಲಿಲ್ಲ. ತಗೋ ಎಲ್ಲ ಆಸ್ತಿ ಬರ್ದಿಟ್ಟು ಹೋಗ್ಯಾನ ನೋಡು, ಇಟ್ಕೋ. ನಮ್ಮ ಅಣ್ಣಿಲ್ದ ಮನ್ಯಾಗ ನಾನು ಇರಂಗಿಲ್ಲ. ಅವ್ನು ಬಂದದ್ರೆ ನಾ ಈ ಮನೆಗೆ ಬರ್ತೀನಿ. ವಿಮಾನ ಓರ್ ಬರಲ ಬರ್ರಿ, ಒಳಗೆ ಬರ್ರಿ. ಬಾ ರಾಮಣ್ಣ, ಬಾ ಕುಂಡ್ರ, ಬಾ. ವಿಮಾನ ಎಲ್ಲಿ ಹೊಲಕ್ಕೆ ಹೋಗಿಲ್ಲನ? ಹೊಲಕ್ಕೆ ಹೋಗಿನ್ಲ, ಹೋಗಿ ಬನ್ನಿ. ಯಾಕೋ ರಾಮಣ್ಣ, ಭಾಳ ದಿವಸ ಆದ ಮನೆ ಕಡೆನೂ ಬಂದಿಲ್ಲ, ಮೂತಿ ಯಾಕೆ ಶಾಂತ ಮಾಡಿದೆ? ಏನಿ ತಂಡಿ, ಒಮ್ಮೆ ಮಿಗಿಲಿ ಬಿಸಿಲ, ವಾತಾವರಣ ಸರಿ ಇಲ್ಲ. ಅದಕ್ಕಾಗಿ ನನಗೆ ಒಂದು ಸ್ವಲ್ಪ ಆರಾಮಿದ್ರಿಕಲ್ಲ, ಹಿಂಗಾಗಿತ್ತಳ. ನೀವು ಆರಾಮದಿರ್ಲಪ್ಪ? ಆರಾಮದೀವಿ ನಾವು ಎಲ್ಲ, ನೀವು ಎಲ್ಲ ಆರಾಮಿದ್ರಲ್ಲ? ಆಯ್ತು ಆಯ್ತು, ಆರಾಮೈತಿ, ಆಯ್ತು. ಹುಟ್ಟಿದಾಗಿಂತ ಚಡ್ಡಿ ದೋಸ್ತಿ ನಾನಾ ನೀನ. ನನಗೆ ಗೊತ್ತಾಗೋಲ್ಲ, ನೀ ಯಾವತ್ತೂ ನಕ್ಕೋತಿರು ಮನುಷ್ಯ. ಮತ್ತು ಹಿಂಗೆ ಮೂತಿ ಸಾಪಗ ಮಾಡಿದಿ, ನನಗೆ ಗೊತ್ತಾಗೋದ್ರನ? ನೋಡಿ ವಿಮಾನ, ಸಂಸಾರ ಅಂದ್ರೆ 108 ತಾಪತ್ರಿ ಇರುವಣ್ಣಲ್ಲ, ಎಲ್ಲಾರಿಗೂ ಇರುವ. ಈಗ ಏನಾಕೈತಿ, ಸಂಸಾರ ಇದ್ದವ್ರನ್ಕ ಒಳ್ಳೆ, ನನಗನ್ಕ ಸಂಸಾರ ಇಲ್ಲ ಬಿಡ. ಸಂಸಾರ ಇಲ್ಲ ಅಂದ್ರೂ ನನ್ನ ತಮ್ಮದಾನು, ತಮ್ಮನ ಹೆಂಡತಿ, ತಮ್ಮನ ಮಕ್ಕಳ ಜವಾಬ್ದಾರಿ ಎಲ್ಲ ಚುಕ್ಕ ನನ್ನ ಮ್ಯಾಲೆ ಇರತೈತೆ. ಅದೇನಿಲ್ಲ, ಮೂತಿ ಸಣ್ಣ ಮಾಡೋಕ್ಕೇನ ನನಗೇನು ದಾಡಿಗಿಲ್ಲ, ಅದೇನು ತಲೆ ಕೆಡ್ಸ್ಕೋಕೆ ಹೋಗ್ಬೇಡ. ನಾನು ಭೀಮನ ಹೇಳ, ಆ 4 ಎಕರೆ ಭೂಮಿ ಐತ್ಲೆ ನಮ್ಮದು, ಅದನ್ನು ನಮ್ಮ ತಮ್ಮಗೆ 2 ಎಕರೆ, ತಮ್ಮನ ಹೆಂಡತಿಗೆ 2 ಎಕರೆ ಹಚ್ಬೇಕು ಮಾಡೀನಿ. ಏ ಹುಚ್ಚಿ, ತೆಲಿಗಿಲಿ ಸರಿ ಐತಿಲ್ಲ ನಿಂದ. ತಮ್ಮನ ಹೆಂಡತಿಗೆ 2 ಎಕರೆ, ತಮ್ಮಗೆ 2 ಎಕರೆ ಹಸ್ತನತಿ ಹೊಲ. ನಿನ್ನ ಯಾರು ನೋಡವ್ರ? ಈಗ ಹೊಲ ಇದ್ದ ನೋಡುದಿಲ್ಲ, ಹೊಲ ಇರ್ಲಿಕ್ಕ ಯಾರು ನೋಡವ್ರ ನಿನ್ನ? ವಿಮಾನ ನೋಡೋದು ಬಿಡೋದು ಅದು ಹಿಂದಿಡಿಸೆ ಮಾತು. ನನ್ನ ತಮ್ಮನ ಮೇಲೆ ನನಗೆ ಭಾಳ ವಿಶ್ವಾಸ ಐತಿ, ಮತ್ತು ನನ್ನ ತಮ್ಮನ ಹೆಂಡತಿ ಮೇಲೆ ಭಾಳ ವಿಶ್ವಾಸ ಐತಿ. ನೋಡೋದು ಬಿಡೋದು ಏನು ಬಿಡೋಪ್ಪ, ಅದನ್ನೇನು ಮಾಡ್ತಿ, ಅದನ್ನೇನು ವಿಚಾರ ಮಾಡೋಂಗಿಲ್ಲ. ನಾನು ವಿಚಾರ ಮಾಡಿದ್ದೇನೆ. ಈಗ ನನಗೆ ನೀ ಅಗದಿ ದೋಸ್ತ ಅಂದರು ನೀನು, ನನಗೆ ದಾರಿ ತೋರ್ಸವ ಅಂದರು ನೀನು, ಗುರು ಅಂದರು ನೀನು ಅಂತೇಳಿ ಪ್ರತಿಯೊಂದು ವಿಷಯ ನನ್ನ ಮುಂದೆ ಮಾತಾಡಕ್ಕೆ ಬರ್ತಾನೆ ನಾ ಇಲ್ಲಿ. ಹೌದು, ಈ ಸದ ನಾ ಏನೂ ಮಾಡೋಂಗಿಲ್ಲ. 4 ಎಕರೆ ಭೂಮಿ ಅವ್ರಿಗೆ ಹಚ್ಚಿ ಬಿಡ್ತಾನೆ. ಸುಳಗೆ ಬುದ್ಧಿ ಆಟಬೇಡ. ಅಲ್ಲೋ 4 ಎಕರೆ ಅಲ್ಲ, ಅವ್ರಿಗೆ ಹಸ್ತನತಿ.
ನಿನ್ನ ಜೀವನ ಹೆಂಗೆ? ಕಾಸ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ನೋಡುದಿಲ್ಲ, ಇನ್ನು ಅವ್ರು ನೋಡ್ತಾರೋ ನಿನ್ನ? ನಾ ಹೇಳೋದು ಕೇಳ, ನನ್ನ ನೆನೆಸಿ ಪ್ರೀತಿ ಇರ್ಬೇಕ, ಇಷ್ಟು ಇರಬಾರ್ದು. ಏನಿಲ್ಲ ಭೀಮ ಅನ್ನೋದು ಇದು ಕಡಿ ನಿರ್ಧಾರ ಐತೆ ನಂದು. ಕಡಿ ನಿರ್ಧಾರ ಐತಿ. ನನಗೆ ಭೂಮಿ ಬೇಡ, ಸೀಮೆ ಬೇಡ. ಎಷ್ಟು ನನ್ನ ಹೆಸರು ಮೇಲೆ ಐತ್ಲ ಅದನ್ನು ಅವ್ರ ಹೆಸರಲ್ಲೇ ಬರೆದ ನಾ ಕೈ ತಗೊಂಡು ಬಿಡ್ತಾನೆ. ಯಾಕಂದ್ರೆ ನನಗೂ ಸಾಕಾಯ್ತಿ, ಸಂಸಾರ ಸಾಕಾಗಿ ಹೋಗಿದ್ದು ನನಗೆ. ಹಾಕಿರ ಒಂದು ತುತ್ತು ತಿನ್ನೋದ ಇದ್ರೆ ಅಲ್ಲೇ ಸಿದ್ದಾವಡ ಮಠ ಐತಿ. ಅಜ್ಜನ ಕಸ ಹೊಡ್ಕೊತ ಹೋದ್ರೆ ಅಲ್ಲಿ ಒಂದು ರೊಟ್ಟಿ ಸಿಗ್ತೈತಿ, ತಿನ್ಕೋತ ಹೋಗಿಬಿಡೋದು. ಇನ್ನರ ಆವಿಸಿ ಅಟ್ಟು ಉಳಿದು ನಮ್ಮ ಸುಳ್ಳು ಮನ್ಯಾಗ ಜಗಾಡೋದು ಕುಂಡುದ್ರಾಗ ಏನು ಅರ್ತಿಲ್ಲ. ನೀನು ಹಿಂಗಣ್ಣಾತಿ ಅಂದ ಬಳಕ ನಿಮ್ಮ ತಮ್ಮನ ಹಿಂತೇರೆ ನಿಮ್ಮ ತಮ್ಮರೇ ನಿನಗೇನಾರೇ ಅಂದಿರ್ಬೇಕು. ಅಂದಾಗ ನಾನು ಈ ಮಾತನಾತಿ ನಡಿ, ಅವ್ರನ್ನ ನಾ ಬರ್ತಾನೆ, ಕಾಲ್ಮಲ್ಲೇ ಹೊಡೆದು ಹೇಳ್ತಾನೆ. ಬೇಡ ಬೇಡ, ನೀ ಮನೆಗೆ ಬರೋದು ಬೇಡ, ಯಾರನ್ನ ಕಾಲ್ಮರ್ಲಿ ಹೊಡಿದು ಬೇಡ, ಯಾರನ್ನ ಬೇದ ಬುದ್ಧಿ ಹೇಳೋದು ಬೇಡ. ಯಾಕೆ ಹೇಳು? ನಮ್ಮ ತಮ್ಮನ ನಾ ಇಟ್ಟಿರ್ತ ಜೋಪಾನ ಮಾಡಿದ್ದೀನಿ. ಮಾಡವಲ್ಲಪ್ಪ, ಹೇಳುದ್ಲಾಟ. ಒಟ್ಟ ಬೇಡ, ಯಾರಿಗೇನು ಹೇಳೋಂಗಿಲ್ಲ. ಯಾಕಂದ್ರೆ ಈ ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಇದ್ರ ಮೇಲೆ ನನಗೆ ವಿಶ್ವಾಸವೂ ಇಲ್ಲ. ಇದು ಒಮ್ಮಿಲ್ದೊಮ್ಮೆ ಎಲ್ಲರ ಕಡೆಯಿಂದ ಇದು ಹೋಗೋದೈತಿ. ನಾವೊಂದು ನಿರ್ಧಾರ ತೊಗೊಂಡಿನಿ, ಲಾಸ್ಟ್ ನಿರ್ಧಾರ. ಏನು ನಿರ್ಧಾರ ತೊಗೊಂಡು? ಇದೇ ಏನು ಹೇಳಿಲ್ಲ ನಿನಗೆ. ಆ 4 ಎಕರೆ ಅವನ ಹೆಸರಲ್ಲಿ ಹಚ್ಚಿಬಿಡ್ತಾನೆ. ಈ ಮಾತು ನಿನಗೆ ಹೇಳ್ಬೇಕು ಅನಿಸ್ತು ನನಗೆ, ಅದಕ್ಕಾಗಿ ಬನ್ನಿ. ಮತ್ತು ನಾನು ಹೇಳಕ್ಕೆ ಯಾರ್ದಾರು? ನೀನೋ ಒಬ್ಬ ನನಗೆ ಚಡ್ಡಿ ತೋರಿಸ್ತಿ. ಏನು ನೋವು ಇದ್ರು ನಿನಗೆ ಬಂದು ಹೇಳ್ತಾನು, ನನಗೆ ಖುಷಿ ಇದ್ದರೂ ಬಂದು ನಿನಗೆ ಹೇಳ್ತಾನೆ. ಬರ್ತಾನೆ ಭೀಮಣ್ಣ, ನಡಿತೀಯ? ಬರ್ತಾನೆ. ನೋಡ, ಏನು ತಮ್ಮ ಅಂತೇಳಿ ತಮ್ಮ ಹಸ್ತನ ತಾನು 4 ಎಕರೆ ಏನು ದೇವರ ಬಂದು ಹೋಗಿ. ನಾ ಯಾರಿಗೂ ಮೋಸ ಮಾಡೀನಿ? ಇಲ್ಲ, ಮೋಸ ಮಾಡಿಲ್ಲ. ಮೋಸ ಮಾಡಿದ್ರೆ ನನ್ನ ಅಂತರಾತ್ಮ ಕೂಗಿ ಹೇಳ್ತತ್ತೆ, ಮೋಸ ಮಾಡಿದೆವು ಹೇಳಿ ಅಂತೇಳಿ. ಇಲ್ಲ, ನಾ ಮೋಸ ಮಾಡಿಲ್ಲ. ನನಗೆ ತಿಳಿಯೋಕ್ಕಾಗಲಿ ನನ್ನ ಜೀವನದಾಗ ನಾ ತಪ್ಪು ಮಾಡಿಲ್ಲ. ಮತ್ತು ನನ್ನ ತಮ್ಮನ ಹೆಂಡತಿ ಏನು ಜಗಳ? ಈ ಭೂಮಿ, ಸೀಮೆ, ಬಂಗಾರ, ಬೆಳ್ಳಿ ಇವೆಲ್ಲ ಕ್ಷಣಿಕದಾವ. ನಮ್ಮ ಜೋಡಿ ಬರುವಲ್ಲ ಇವೆಲ್ಲ. ಇಂಥವನು ನೆಂಬಿ ನನ್ನ ತಮಗೆ ನಾ ಮೋಸ ಮಾಡಲಿ? ಸಾಧ್ಯನೇ ಇಲ್ಲ, ಮೋಸ ಮಾಡೋಂಗಿಲ್ಲ. ಇದು ಭೂಮಿ ತಾಯಿ ಆಯ್ನಿ ಮಾಡಿ ಹೇಳ್ತಾನೆ, ಮೋಸ ಮಾಡಿಲ್ಲ, ಮಾಡಂಗೂ ಇಲ್ಲ. ಆದ್ರೆ ನನ್ನಿಂದ ಅವ್ರಿಗೆ ತ್ರಾಸಾಗಬಾರ್ದು, ನನ್ನಿಂದ ಅವ್ರಿಗೆ ಒಟ್ಟು ತ್ರಾಸಾಗಬಾರ್ದು. ಅಂದ್ರೆ ಏನು ಮಾಡ್ಬೇಕನ? ನಮ್ಮ ಪಾಲಿಂದ 2 ಎಕರೆ ಭೂಮಿ ನಮ್ಮ ಹೆಸರಲ್ಲಿ ಬರ್ಸ್ಕೊ ಅನ್ನತ್ತೇಳಿ ನನ್ನ ತಮ್ಮನ ಹೆಂಡತಿ. ನನಗೆ ಅದಕ್ಕೆ ಬೇಕಾಯ್ತಿ? ನನಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ. ಎಲ್ಲ ನನ್ನ ತಮ್ಮನ ಹೆಂಡತಿಗೆ ಆಗೋದೇ ಅಲ್ಲ. 2 ಎಕರೆ ಅಲ್ಲೇವ, ನನಗೆ 4 ಎಕರೆ ಕೊಡ್ತಾನೆ. ನನಗೆ ಅದಕ್ಕೆ ಬೇಕಾಗೈತಿ? ಸುಮ್ಮ ಅನನ್ಯವಾಗಿದ್ದು ಇಷ್ಟು ದಿವಸ ನಾನು ಒಂದು ಮಗನಂಗೆ ನೀನು ನೋಡ್ತಿದ್ದೆ, ನಿನ್ನ ನಾ ತಾಯಿ ಹಂಗೆ ನೋಡ್ತೀನಿ.
ನನ್ನ ತಮ್ಮ ನನಗೆ ಮಗನ ಹಂಗಿದ್ದೆ, ನಾ ಅವಾಗ ತಂದೆ ಹಂಗಿದ್ದೆ. ಸಂಬಂಧಗಳ ಗಟ್ಟಿ ಆಗೋದ ಭಾಳ ಲೇಟ್ ಆಕೈತಿ. ಒಡೆದು ಹೋಗೋದು ಒಂದೇ ಕ್ಷಣದಾಗ ಒಡೆದು ಹೋಗ್ಬಿಡ್ತೈತಿ. ಪಾಪ ಇನ್ನೊಬ್ರಿಗೆ ನೋವು ಮಾಡಿ ಅವ್ರ ಮನ್ಯಾಗ ನಾ ಇರೋದು. ನನ್ನ 4 ಎಕರೆ ಭೂಮಿ, ಸೀಮೆ, ಬಂಗಾರ, ಬೆಳ್ಳಿ ಎಲ್ಲ ನಿಮ್ಗೆ, ಎಲ್ಲ ನಿಮ್ಗೆ, ಎಲ್ಲ ನಿಮ್ಗೆ.